ನಾನು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಮಾಡೋಣ ಅನ್ಕೊಂಡಿದ್ದೀನಿ. ಕೇಸರಿನ ಹಾಕಿ ನೆನೆಸಿಟ್ಕೊತೀನಿ ನೋಡಿ. ನನ್ನ ಮಗಳಿಗೆ ಹಸಿಮೆಣಸಿನ್ಕಾಯಿ ಏನಾದ್ರು ಸಿಕ್ಬಿಟ್ರೆ ತಿನ್ನಕ್ಕೆ ಇಷ್ಟಪಡೋದಿಲ್ಲ. ನಾನು ಸಿಂಪಲ್ ಎಗ್ ರೈಸ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ಇದು ರೋಸ್ಟೆಡ್ ಶಾವಿಗೆ ಇದೆ ನನ್ನ ಹತ್ರ, ಸೊ ಇದನ್ನೇ ಬಳಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಸ್ಪೆಷಲ್ ಬಂದುಬಿಟ್ಟು ಇವತ್ತು ಚಿನ್ನಿಮ ಬರ್ತ್ಡೇ ಇರೋದ್ರಿಂದ ಅವಳು ಬೆಳಗ್ಗೆ ಹೋಗ್ತಾ ಎಗ್ ಮಾಡಿಕೊಡು ಅಂತ ಕೇಳಿದ್ಲು. ಸೊ ಎಗ್ ಅಂದರೆ ಅವಳಿಗೆ ಎಗ್ ರೈಸ್ ಅಂತ ಅರ್ಥ. ಸೊ ಹಾಗಾಗಿ ಎಗ್ ರೈಸ್, ಅದ್ರ ಜೊತೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ. ಮೊನ್ನೆ ತಾನೇ ಜಾಮೂನ್ ಮಾಡಿದ್ದೆ, ಇವತ್ತು ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಪಾಯಸ ಮಾಡಲಿಕ್ಕೆ ಅಂತ ಹೇಳಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾಯಸ ಮಾಡಿಬಿಟ್ರೆ ಅದು ಸ್ವಲ್ಪ ಸಿಹಿ ಹಿಡಿಯುತ್ತೆ. ಅದಾದಮೇಲೆ ಬೇಕಿದ್ರೆ ಎಗ್ ರೈಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಪಾಯಸ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಇದು ಸಾಬುದಾನ, ದಪ್ಪ ಸಾಬುದಾನ ಬರುತ್ತಲ್ವ, ಅದನ್ನು ಯೂಸ್ ಮಾಡ್ತಾ ಇಲ್ವ, ಈ ಥರ ಚಿಕ್ಕದೇ ಯೂಸ್ ಮಾಡ್ತೀನಿ. ಏಕೆಂದರೆ ಇದು ಬೇಗನೆ ಬೆಂದ್ಬಿಡುತ್ತೆ. ಸೊ ನನಗೂ ಕುಕ್ಕಿಂಗ್ ಈಸಿ ಆಗುತ್ತೆ ಅಂತ ಇವತ್ತು ಇದನ್ನು ತೊಗೊಂಡಿದ್ದೀನಿ. ಈ ಪಾಯಸಕ್ಕೆ ನಾನು ಸ್ವಲ್ಪ ಕೇಸರಿ ಕೂಡ ಹಾಕ್ತಾ ಇದ್ದೀನಿ. ಅದಕ್ಕಾಗಿ ಹಾಲಿಗೆ ಸ್ವಲ್ಪ ಕೇಸರಿನ ಹಾಕಿ ನೆನೆಸಿಟ್ಕೋತೀನಿ. ಇದು 1-2-3 ಮಿನಿಟ್ಸ್ ನೆಂದರೆ ಚೆನ್ನಾಗಿ ಕಲರ್ ಬಿಡುತ್ತೆ. ಫ್ರೆಂಡ್ಸ್, ಈಗ ಫಸ್ಟು ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡ್ಬಿಡೋಣ. ಅದಕ್ಕಾಗಿ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ 10-12 ಗೋಡಂಬಿ ಚೂರು, ಸ್ವಲ್ಪ ಕೆಂಪುಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ. ಕೆಂಪಗಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೋಬೇಕು. ಇದು ಡಬಲ್ ಸೈಜ್ ಆಗೋವರೆಗೂ ಅದನ್ನು ಲೈಟಾಗಿ ಹುರ್ಕೊಳ್ಳೋಣ. ಸೊ ಈ ರೀತಿ ಕೆಂಪಗಾದ್ಮೇಲೆ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1/4 ಕಪ್ನಷ್ಟು ಶಾವಿಗೆ, ಇದು ರೋಸ್ಟೆಡ್ ಶಾವಿಗೆ ಇದೆ ನನ್ನ ಹತ್ರ, ಸೊ ಇದನ್ನೇ ಬಳಸ್ತಾ ಇದ್ದೀನಿ. ಹಾಗಾಗಿ ಜಾಸ್ತಿ ಏನು ಹುರಿಯೋದು ಬೇಡ, ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ. ಹಾಗೆ ಶಾವಿಗೆ ಜೊತೆನೆ 3 ಟೇಬಲ್ ಸ್ಪೂನ್ ಸಾಬುದಾನ ಹಾಕ್ತಾ ಇದ್ದೀನಿ. ಈಗ ನೀರನ್ನ ಹಾಕ್ಕೊಂಡ್ಬಿಡ್ಬೇಕು. ನಮಗೆ ಶಾವಿಗೆ ಕುದಿಯೋ ಟೈಮ್ ಅಷ್ಟೊತ್ತಿಗೆ ಸಬ್ಬಕ್ಕಿನೂ ಕೂಡ ಕುದ್ಬಿಡುತ್ತೆ. ಹಾಗಾಗಿ 2 ಒಟ್ಟಿಗೆ ಹಾಕಿ ಕುದಿಸ್ತಾ ಇದ್ದೀನಿ. ಅದೇ ದಪ್ಪ ಸಬ್ಬಕ್ಕಿ ತೊಗೊಂಡ್ಬಿಟ್ರೆ ಸಪ್ರೇಟಾಗಿ ಕುದಿಸ್ಕೋಬೇಕಾಗತ್ತೆ. ಬೇಗನೆ ಶಾವಿಗೆ ಮೆತ್ತಗಾಗ್ಬಿಡುತ್ತಲ್ವ, ಅದಕ್ಕಾಗಿ 2 ಒಟ್ಟಿಗೆ ಕುದಿಸ್ಬಾರ್ದು. ಸೊ ನಾನು ಇದಕ್ಕೆ ಸುಮಾರಾಗಿ 1.5 ಕಪ್ನಷ್ಟು ನೀರನ್ನ ಹಾಕಿದ್ದೀನಿ. 2-3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಅದು ಕುದಿಯೋಷ್ಟರಲ್ಲಿ ಒಂದು ಕಡೆ ಹಾಲು ಕೂಡ ಬಿಸಿ ಮಾಡ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ಹಾಲಾದರೆ ಸಾಕಾಗುತ್ತೆ. 1-2 ಮಿನಿಟ್ಸ್ ಆಗಿದೆ, ಈಗ ಚೆಕ್ ಮಾಡೋಣ. ಸೊ ಮಧ್ಯ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 80% ಅಷ್ಟು ಶಾವಿಗೆ ಬೆಂದಿದ್ರೆ ಸಾಕು. ಈ ಥರ ಮುರಿದ್ರೆ ಕಟ್ ಆಗಬೇಕು. ಈ ಥರ ಶಾವಿಗೆ ಜೊತೆ ಸಾಬುದಾನ ಬೇಯಿಸೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ನಾನಿಲ್ಲಿ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಕ್ಕರೆ ಕರಗಲಿಕ್ಕೆ 1 ನಿಮಿಷ ಬೇಕಾಗತ್ತೆ. ಚೆನ್ನಾಗಿ ಸಕ್ಕರೆ ಕರಗಲಿ. ಫ್ರೆಂಡ್ಸ್, ಈಗ ಸಕ್ಕರೆ ಕರಗಿದೆ. ಕಾಯಿಸಿರೋಂಥ ಹಾಲನ್ನ ಹಾಕ್ತಾ ಇದ್ದೀನಿ. ಸುಮಾರಾಗಿ 1 ಗ್ಲಾಸ್ನಷ್ಟಿದೆ. ಈಗ ನಾವು ಫಸ್ಟಿಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿದ್ವಲ್ವ, ಅದನ್ನು ಹಾಕ್ತೀನಿ. 3 ಏಲಕ್ಕಿನ ಈ ಥರ ಪುಡಿ ಮಾಡಿಬಿಟ್ಟು ಅದು ಹಾಕ್ತಾಯಿದ್ದೀನಿ.
ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೇಸರಿ ಹಾಕಿ ನೆನೆಸಿಟ್ಟಿದ್ವಲ್ವ ಹಾಲಿನಲ್ಲಿ, ಈಗ ಆ ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು, ಬಟ್ ಕಲರು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಅದಕ್ಕಾಗಿ ಈ ಥರ ಏನಾದರೂ ಸಿಂಪಲ್ಲಾಗಿ ಪಾಯಸ ಮಾಡಿದಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ 2 ಮಿನಿಟ್ಸ್ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದ್ರ ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟೇ ಇರಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ಕರೆಕ್ಟಾಗಿ ಆಗುತ್ತೆ. ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಕರೆಕ್ಟ್ ಇರುತ್ತೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಈಗ ಎಗ್ ರೈಸ್ ಕೂಡ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಈಗ ಎಗ್ ರೈಸ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೋಬೇಕು. ಸೊ ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ ಹಾಗೆ 1-2 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ನಾನು ಸಿಂಪಲ್ ಎಗ್ ರೈಸ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಸಾಫ್ಟ್ ಆದಮೇಲೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಹಸಿ ವಾಸನೆ ಹೋಗಬೇಕು. ಸ್ವಲ್ಪ 1-2 ನಿಮಿಷ ಇದನ್ನು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ನಾನು ಖಾರಕ್ಕಾಗಿ ಹಸಿಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು, ಅಚ್ಚ ಖಾರದ ಪುಡಿ ಹಾಕಿಲ್ಲ. ನಿಮ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಖಾರ ಬೇಕು ಅಂದ್ಕೊಂಡ್ರೆ ಖಾರದ ಪುಡಿ ಹಾಕ್ಬೋದು, ಅಥವಾ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೊಂದೇನು ಗೊತ್ತಾ, ಹಸಿಮೆಣಸಿನ್ಕಾಯಿನ ಸ್ವಲ್ಪ ರುಬ್ಬಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಳಿಗೆ ಹಸಿಮೆಣಸಿನ್ಕಾಯಿ ಏನಾದ್ರು ಸಿಕ್ಬಿಟ್ರೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ. ಫ್ರೆಂಡ್ಸ್, ಈಗ ಇದಕ್ಕೆ ಮೊಟ್ಟೆನ ಹಾಕಬೇಕು. ನಾನಿಲ್ಲಿ 4 ಮೊಟ್ಟೆ ಹಾಕ್ತಾ ಇದ್ದೀನಿ. ನನ್ನ 3 ಜನರಿಗೆ 4 ಮೊಟ್ಟೆ ಹಾಕಿದ್ದೀನಿ. ಹಾಗೆ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು. ಈಗ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಹೆಂಗೆ ಬೇಕು ಹಂಗೆ ಮಿಕ್ಸ್ ಮಾಡಿಬಿಟ್ರೆ ಎಗ್ ಬುರ್ಜ್ ಥರ ಆಗಿಬಿಡುತ್ತೆ, ತುಂಬ ಸಣ್ಣ ಆಗಿಬಿಡುತ್ತೆ, ಮೊಟ್ಟೆನೇ ಕಾಣಿಸೋದಿಲ್ಲ. ಸೊ ಸ್ವಲ್ಪ ಬಿಟ್ಟು ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮೊಟ್ಟೆ ಎಲ್ಲ ಚೆನ್ನಾಗಿ ಗಟ್ಟಿಗೆ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸೈಡ್ ಆಗದೆ ಇದನ್ನು ನಿಧಾನಕ್ಕೆ ಈ ಥರ ತಿರು ಹಾಕೋಬೇಕು. ನೋಡಿ, ಮೊಟ್ಟೆ ಈ ರೀತಿ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು. ಇದಾಗಿದೆ. ಇದಕ್ಕೆ ರೈಸ್ ಹಾಕ್ಕೊಳ್ಳೋಣ. ನಾನು ರೈಸ್ ಮುಂಚೆನೇ ಮಾಡಿಟ್ಕೊಂಡಿದ್ದೆ, ಈಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಗರಂ ಮಸಾಲನ ಹಾಕ್ಕೊಳ್ಳೋಣ. ಸೊ ನಾನು ಯಾವಾಗಲೇ ಆಗಲಿ ಎಗ್ ರೈಸ್ ಮಾಡಬೇಕಾದ್ರೆ ರೈಸಿಗೆ ಹಾಕ್ತೀನಿ. 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣಿನ ರಸ, ಅದನ್ನು ಕೂಡ ಹಾಕಿ, ಒಂದು ವೇಳೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಇವಾಗಲೇ ನೋಡಿಬಿಟ್ಟು ಹಾಕ್ಕೋಬೇಕು. ರೈಸ್ಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನಾನು ಇನ್ನು ಎಕ್ಸ್ಟ್ರಾ ಉಪ್ಪೇನು ಹಾಕ್ತಾಯಿಲ್ಲ. ನೀವು ಇದಕ್ಕೆ ಬೇಕು ಅಂದರೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು. ನಾನು ಡೈಲಿ ಬಳಸುವಂತಹ ಸೋನಾ ಮಸೂರಿ ಅಕ್ಕಿ ಬಳಸಿದ್ದೀನಿ. ಇನ್ನು ಇದಕ್ಕೆ ಮಸಾಲೆಗಳು ಏನು ಹಾಕೋದು ಬೇಡ, ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಇದನ್ನು ಬಿಸಿ ಅನ್ನದ ಜೊತೆನೇ ಮಾಡಬೇಕಂತ ಏನಿಲ್ಲ. ಆಲ್ರೆಡಿ ಅನ್ನ ಇತ್ತು ಅಂದ್ಕೊಳ್ಳಿ, ಜಸ್ಟ್ ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ರೆ ಆಯಿತು. ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಸೊ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಮಾಡೋದು ಕೂಡ ತುಂಬ ಈಸಿ, ತುಂಬ ಬೇಗನೆ ಆಗುತ್ತೆ. ಹಾಗೆ ಪಾಯಸ ಮಾಡಿದ್ವಲ್ಲ, ಇನ್ನೂ ಸ್ವಲ್ಪ ಗಟ್ಟಿ ಆದಮೇಲೆ ಈ ರೀತಿಯಾಗಿರುತ್ತೆ.
ದಿಢೀರ್ ಅಂತ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಂದ್ಕೊಳ್ಳಿ. ಈ ಥರ ಎಗ್ ರೈಸ್ ಮಾಡಿಬಿಟ್ಟು ಸಿಂಪಲಾಗಿ ಪಾಯಸ ಮಾಡಿಬಿಟ್ಟು ರೆಡಿ. ಅದ್ರ ಜೊತೆಗೆ ಒಂದು ಬಾಯ್ಲ್ಡ್ ಎಗ್, ಸ್ವಲ್ಪ ಕಟ್ ಮಾಡಿರೋಂಥ ಸೌತೆಕಾಯಿ. ಇನ್ನು ಇವತ್ತಿನ ಮಧ್ಯಾಹ್ನದ ಲಂಚ್ ಇದು. ಎಗ್ ರೈಸು, ಪಾಯಸ, ಸ್ವಲ್ಪ ಸ್ಯಾಲೆಡ್ಡು, ಒಂದು ಬಾಯ್ಲ್ಡ್ ಎಗ್. ಚಿನಿಮಾ ಬರ್ತಡೇ ಸ್ಪೆಷಲ್, ಅವಳು ಕೇಳಿರೋದನ್ನು ಮಾಡಿದ್ದೀನಿ. ಏನಿದು? ಎಗ್ ರೈಸ್, ಬಾಯ್ಲ್ಡ್ ಎಗ್, ಇದು ಪಾಯಸ. ಬಾ ತಗೊಳ್ಳಿ. Happy birthday to you. ಸೊ ಇವತ್ತಿನ ಮಧ್ಯಾಹ್ನದ ಈ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.